ಸೊ ಇವತ್ತು ಡೇ 2. ಇವಾಗ ಫೆರಿಯಲ್ಲಿ ನಾವು ನಾರ್ತ್ ಗುವಾಹಟಿಗೆ ಬಂದಿದ್ದೀವಿ. ಆಸಾಮಲ್ಲೇ ಟೋಟಲಿ 3 ಶಕ್ತಿಪೀಠಗಳಲ್ಲಿ ಇದ್ದಾವೆ. ಸೊ ನಾವಿವಾಗ ಆಲ್ರೆಡಿ 2 ಕವರ್ ಮಾಡಿದ್ವಿ. ಈಗ ನಾವು ಬಂದಿರೋದು ವಿಷ್ಣು ಟೆಂಪಲಿಗೆ. ಇದು ಅಶ್ವಕ್ಲಂಟ ಅಂತ. ಸೊ ವಿಷ್ಣು ಬಂದಿದ್ದಿಲ್ಲ ಏನಕ್ಕೆ ಅಂದರೆ ಅವರ ಕುದುರೆ ರೆಸ್ಟ್ ಮಾಡೋದಕ್ಕೆ ಅಂತ ಈ ಜಾಗಕ್ಕೆ ಬಂದಿತ್ತು. ಕುದುರೆನ ಹುಡ್ಕೊಂಡು ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ರಂತೆ. ಈಗ ನಾವು ಬಂದಿದ್ದು ಕೂರ್ಮ ಜನಾರ್ದನ್ ಟೆಂಪಲ್ಗೆ. ಇಲ್ಲಿ ವಿಷ್ಣು 3 ಸತಿ ಬಂದಿದ್ದಾರೆ. ಯಾವ ಸತಿ ದೇವರಣಕ್ಕೂ ಗೊತ್ತಿಲ್ಲ. ಖುಷಿ ನೀ ಜೊತೆ ಇರಲು ಖುಷಿ. ಸೊ ಇವತ್ತು ಡೇ 2. ರೆಡಿಯಾಗಾಯಿತು, ಇನ್ನು ಹೊರಡಬೇಕು. ಬೆಳಗ್ಗೆ 6:15. ಈ ಟ್ರಿಪ್ಗೆ ಟ್ರಿಪ್ ಗೈಡ್ ಬಂದ್ಬಿಟ್ಟು ವಾಣಿ ಹರಿಶ್ಚಂದ್ರ ಅವರು. ಸೊ ಅವ್ರ ಜೊತೆ ನಾವು ಟ್ರಿಪ್ಪಿಗೆ ಹೋಗ್ಬೇಕು ಅಂದರೆ 3 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬೆಳಗ್ಗೆ ಟ್ರಿಪ್ ಶುರು ಆಗುತ್ತೆ. ಅದು ಇಂಟರ್ನ್ಯಾಷನಲ್ ಆಗಿರ್ಬೋದು ಅಥವಾ ನ್ಯಾಷನಲ್ ಆಗಿರ್ಬೋದು. ಸೊ ಬೆಳಗ್ಗೆ ಬೇಗ ಎದ್ದೇಳಬೇಕು. 2ನೇದು, ಅವರು ರೆಡಿ ಆಗೋ ಅಷ್ಟೊತ್ತಿಗೆ ನಾವು ರೆಡಿ ಆಗಬೇಕು. ಆ್ಯಂಡ್ ಸಿನ್ಸ್ ಹಿ ಹ್ಯಾಸ್ ಎ ಲಿಟಲ್ ಬಿಟ್ ಆಫ್ OCD, ಎಲ್ಲನೂ ಕ್ಲೀನ್ ಆಗಿರಬೇಕು. ಸೊ ನಾವು ಎಂಟ್ರ್ ಆದಾಗ ರೂಮ್ ಹಿಂಗಿತ್ತು, ಇವಾಗಲೂ ಕೂಡ ಹಾಗೇ ಇದೆ. ಸೊ ಫ್ಯಾಂಟಾಸ್ಟಿಕ್. ಆಮೇಲೆ ಶಿ ಈಸ್ ಅ ಪರ್ಫೆಕ್ಷನಿಸ್ಟ್ ವೆನ್ ಇಟ್ ಕಮ್ಸ್ ಟು ಪ್ಲ್ಯಾನಿಂಗ್. ಅವರೇ ಇವಾಗ ಹೋಗಿ ಎಲ್ಲರೂ ಎಬ್ಬಿಸ್ಕೊಂಡು ಬರ್ತಿದ್ದಾರೆ. ಸೊ ಎಲ್ಲರೂ ರೆಡಿ ಇದ್ದರೆ ನಾವಿನ್ನೂ ತಿಂಡಿ ಮಾಡಿಕೊಂಡು ಹೊರಡ್ತೀವಿ. ಸೊ ಇವತ್ತು ಕೆಲವೊಂದು ಜಾಗಗಳನ್ನ ಕವರ್ ಮಾಡ್ತಿದ್ದೀವಿ, ವಿಚ್ ಇಸ್ ಹಿಸ್ಟಾರಿಕಲ್ ಆ್ಯಸ್ ವೆಲ್ ಆ್ಯಸ್ ಸ್ಪಿರಿಚುವಲ್. ಸೊ ಇವತ್ತು ಒಂದು 6 ಟೆಂಪಲ್ಸ್ನ ಒಂದು ಸ್ಟ್ರೆಚಲ್ಲಿ ಕವರ್ ಮಾಡ್ತಿದ್ದೀವಿ. ಹಾಗೆ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ಟುಮಾರೋ. ಬಟ್ ಇನ್ ಕೇಸ್ ನಮಗೆ ಇವತ್ತು ಟೈಮ್ ಮ್ಯಾನೇಜ್ ಆಯಿತು ಅಂದರೆ ಇವತ್ತೇ ಕೂಡ ಅದನ್ನ ಕವರ್ ಮಾಡ್ಬೋದು. ಸೊ ನನಗೆ ಈ ವರ್ಷದಲ್ಲಿ ಅಟ್ಲೀಸ್ಟ್ 12 ಜ್ಯೋತಿರ್ಲಿಂಗಗಳನ್ನ ಕವರ್ ಮಾಡಬೇಕು ಅಂತ ಆಸೆ ಇತ್ತು. ಐ ಥಿಂಕ್ ನಾನು ಇಲ್ಲಿವರೆಗೂ ಒಂದೇ ಒಂದು ಕವರ್ ಮಾಡಿರೋದು ತ್ರಯಂಬಕೇಶ್ವರ್, ಲಾಸ್ಟ್ ಇಯರ್ ನಾನು ಶಿರ್ಡಿಗೆ ಹೋದಾಗ. ಸೊ ಈ ವರ್ಷ ಇನ್ನೊಂದು ಜ್ಯೋತಿರ್ಲಿಂಗನ ಕವರ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅನ್ನೋದು ಒಂದು ಎಕ್ಸೈಟ್ಮೆಂಟ್. ಹಾಗೆ ನೆನ್ನೆ ಕಾಮಾಖ್ಯ ದೇವಸ್ಥಾನ ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆ ದರ್ಶನ ಆಯಿತು. ಆ್ಯಂಡ್ ಆ ಪಾಸಿಟಿವ್ ಎನರ್ಜಿ ಟೋಟಲಿ ವರ್ತ್ ಇಟ್. ನೀವೇನಾದರೂ ನಾರ್ತ್ ಈಸ್ಟ್ ಇಂಡಿಯಾಗೆ ಬರೋದಾದರೆ ಖಂಡಿತವಾಗ್ಲೂ ಈ ಜಾಗನ ವಿಸಿಟ್ ಮಾಡಿ. ಫೆರಿಯಲ್ಲಿ ನಾವು ನಾರ್ತ್ ಗುವಾಹಟಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ 6 ಟೆಂಪಲ್ಗಳನ್ನ ಕವರ್ ಮಾಡ್ಬೋದು. ಸೊ ಉಮಾನಂದ ಟೆಂಪಲ್ ಆದಮೇಲೆ ಡೈರೆಕ್ಟ್ ಅದೇ ಫೆರಿಯಲ್ಲಿ ನಾರ್ತ್ ಗುವಾಹಟಿಗೆ ಡ್ರಾಪ್ ಮಾಡಿಸ್ಕೊಂಡಿದ್ದೀವಿ. ಇಲ್ಲಿ ಯಾವ ಟೆಂಪಲ್ಸ್ ಕವರ್ ಮಾಡ್ತೀವಿ ಅಂತ ತೋರಿಸ್ತೇವೆ. ये है महिषासुर का अवतार है. ये पूरा का पूरा चेप उसका नेचुरल है, उसको सिर्फ पेंट किया गया है. और ये शक्तिपीठ वहाँ पे मतलब यहाँ पे आपका माता जी का राइट थाई गिरा था. जैसे कामाख्या में माता जी का योनि गिरा था, यहाँ पे राइट थाई गिरा था. और आपको मार्केंडेय ऋषि का नाम सुना ही होगा. यहाँ पे मार्केंडेय ऋषि ने मार्केंडेय पुराण लिखा था. और वहाँ पे इस मंदिर में मार्केंडेय ऋषि ने छादन करके माता जी को प्राप्त किया था. और माता जी ने उसको जब दर्शन दिया था, उसका पाँव का छाप वहाँ पे छोड़ के गया था. ठीक है. ऊपर आपको माता जी का फुटप्रिंट भी देखने के लिए मिलेगा. और उसका जो टाइगर का पांजा है वो भी देख.
ಇನ್ನೊಂದು ಶಕ್ತಿ ಪೀಠ ಇದೆ, ಸೊ ಅದನ್ನ ಕವರ್ ಮಾಡ್ತಿದ್ದೀವಿ. ನೀವು ನಾರ್ತ್ ಗುವಾಹಟಿಗೆ ಬಂದಾಗ ಯಾವ ಟೆಂಪಲ್ಸ್ ಕವರ್ ಮಾಡಬೇಕು ಆ್ಯಂಡ್ ಫೆರಿಯಿಂದನೇ ಗಾಡಿ ಅಥವಾ ಯಾವ್ದಾದ್ರು ರಿಕ್ವೈರ್ಮೆಂಟ್ ಇದ್ದರೆ ಅವರ ಡೀಟೇಲ್ಸ್ ಕೆಳಗೆ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಟ್ ಅ ವೆರಿ ಅಫೋರ್ಡಬಲ್ ಪ್ರೈಸ್ ವಿ ಗಾಟ್ ಅ ಪ್ಯಾಕೇಜ್ ವಿಚ್ ವಿಲ್ ಕವರ್ ಆಲ್ ದ 6 temples. ಸೊ ನಾವಿವಾಗ ವಿಸಿಟ್ ಮಾಡಿದ್ದು ದುರ್ಗೇಶ್ವರಿ. ಇಲ್ಲಿ ಸತಿ ಮಾತಂದು ರೈಟ್ ಲೆಗ್ ಥೈ ಪಾರ್ಟ್ ಬಿದ್ದಿರೋದು. ಸೊ ಆಸಾಮಲ್ಲೇ ಟೋಟಲಿ 3 ಶಕ್ತಿ ಪೀಠಗಳಲ್ಲಿ ಇದ್ದಾವೆ. ಸೊ ನಾವಿವಾಗ ಆಲ್ರೆಡಿ 2 ಕವರ್ ಮಾಡಿದ್ವಿ, ಇನ್ನೊಂದು ಕವರ್ ಮಾಡಬೇಕು ಅಂತ ನನಗೆ ಆಸೆ ಆಗ್ತದೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡೆ. ಸೊ ಪ್ರಾಬಬ್ಲಿ ಆದರೆ ನಾಳೆಯನ್ನು ಕವರ್ ಮಾಡಬೇಕು. ಒಂದು ರಿಯಾಲಿಟಿ ಏನು ಅಂದರೆ, ಪ್ರತಿಯೊಂದು ಶಕ್ತಿಪೀಠಕ್ಕೆ ನೀವು ಹೋದಾಗ ನಿಮ್ಮ ಬಾಡಿಯಲ್ಲಿ ಒಂದು ವೈಬ್ರೇಷನ್ ಬರುತ್ತೆ. ಯು ಫೀಲ್ ದಟ್ ಪಾಸಿಟಿವ್ ಎನರ್ಜಿ. ಆ್ಯಂಡ್ 2025 ಈ ಪಾಸಿಟಿವ್ ಎನರ್ಜಿ ನನ್ನ ಜೊತೆನೇ ಇರಲಿ, ನೆಮ್ಮದಿಯಾಗಿರಬೇಕು ಅನ್ನೋದೇ ಆಸೆ. ಸೊ ಹಿಯರ್ ವಿ ಆರ್ ಕಂಪ್ಲೀಟಿಂಗ್ ಇಟ್ ಟುಗೆದರ್. ಗೊತ್ತಿಲ್ಲದಿರೋ ದಿನಾನೂ 15,000 ಸ್ಟೆಪ್ಸ್ ಅಂತೂ ಈಸಿಲಿ ಮುಗಿತಾ ಇದೆ ನಂದು. ಸೊ ಲೆಟ್ಸ್ ಗೋ. लोग का असम में माजुली, माजुली का नाम सुना ही होगा सर. मंडप किया था महादेव ने, तब महादेव विष्णु जी ने सुदर्शन चक्र चलाया. उसके बाद बॉडी काज होने के बाद वो टायर्ड हो गया था. टायर्ड होने के बाद वहाँ पे रेस लिया था. जो बेलगस के नीचे रेस लिया था, अभी भी बेलगस जीवित है. अभी तो सोच में नहीं है, करना है तो बोलिए, करवा देंगे. काकड़ा ಸರಿಯಾಗಿಡು ಸ್ಮ್ಯಾಶ್ ಮಾಡಿ. ಒಂದು ನಿಮಿಷ ಏನೋ ಮಾಡುತ್ತಿದ್ದಾರೆ. ಅದೇ ಇರೋದು ಅವ್ರದ್ದು ಸಿಂಬಲ್. ಹಾಳು ಮಾಡಿದ್ರು. ಏ ಇಲ್ಲ, some task. So we visited the ISKCON temple in Guwahati. So we are doing the chanting now. ನಾವು ಬಂದಿರೋದು ವಿಷ್ಣು ಟೆಂಪಲಿಗೆ. ಇದು ಅಶ್ವಕ್ಲಂಟ ಅಂತ. ಸೊ ವಿಷ್ಣು ಬಂದಿದ್ದಿಲ್ಲ ಏನಕ್ಕೆ ಅಂದರೆ ಅವರ ಕುದುರೆ
ರೆಸ್ಟ್ ಮಾಡೋದಕ್ಕೆ ಅಂತ ಈ ಜಾಗಕ್ಕೆ ಬಂದಿತ್ತು. ಕುದುರೆನ ಹುಡ್ಕೊಂಡು ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ರಂತೆ. ಸೊ ಈ ಒಂದು ಬ್ಯೂಟಿಫುಲ್ ಟೆಂಪಲ್ಗೆ ನಾವು ಬಂದಿದ್ದೀವಿ. ಆ್ಯಂಡ್ ಒಳಗೆ ವಿಡಿಯೋ ಮಾಡೋಂಗಿಲ್ಲ, ಸೊ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ. ಬಂದಿದ್ದು ಕೂರ್ಮ ಜನಾರ್ದನ್ ಟೆಂಪಲ್ಗೆ. ಇಲ್ಲಿ ವಿಷ್ಣು 3 ಸತಿ ಬಂದಿದ್ದಾರೆ. ಯಾವ ಸತಿ ದೇವರಾಣಕ್ಕೂ ಗೊತ್ತಿಲ್ಲ. ವೆರಿ ನೈಸ್. ಯಾವಾಗ 3 ಸಲ ಬಂದಿದ್ದಾರೆ. ಒಂದ್ಸಲಿ ನರಕಾಸುರನ ವಧೆ ಮಾಡೋದಕ್ಕೆ, ಇನ್ನೊಂದ್ಸಲಿ ರುಕ್ಮಿಣಿನ ಮೀಟ್ ಮಾಡೋದಕ್ಕೆ, ಇನ್ನೊಂದ್ಸಲಿ ಕುರುಕ್ಷೇತ್ರ ನಡೆಯುವಾಗ. ಸೊ 3 ಸಲ ವಿಷ್ಣು ಇಲ್ಲಿ ಬಂದಿದ್ದಾರೆ. ಇಷ್ಟೊಂದು ಸ್ಟೆಪ್ಸ್ ಹತ್ತಕ್ಕಾಗಲ್ಲ, ನಮಗೆ ಕೆಪಾಸಿಟಿ ಇಲ್ಲ ಅಂತ ಅವ್ರಿಗೆ ಕ್ಲಾರಿಟಿ ತಗೊಂಡು ಮೇಲ್ಗಡೆಗೆ ಇನ್ನೊಂದು ಎಂಟ್ರಿ ಇದೆ, ಅಲ್ಲಿಂದ ಕರ್ಕೊಂಡು ಹೋಗಿದ್ರು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.